ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಬ್ಯಾಡಿಗೆ ಹಣ್ಣು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇವು 250 ಗ್ರಾಮ್ ಅಥವಾ ಪಾವು kg ಆಗಷ್ಟು ತೊಗೊಂಡಿನಿ. ಇವನ್ನ ತೊಳೆದ್ಬಿಟ್ಟು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ತೊಗೊಂಡಿನಿ. ಈ ಮೆಣಸಿನ್ಕಾಯಿನ ಜಾಸ್ತಿ ಖಾರ ಇರೋದಿಲ್ಲ. ಖಾರ ಇಷ್ಟ ಅನ್ನೋರು ಖಾರ ಇರೋ ಮೆಣಸಿನ್ಕಾಯಿನೂ ತೊಗೋಬೋದು, ಅಥವಾ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಇರೋ ಮೆಣಸಿನ್ಕಾಯಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಮಾಡ್ಬೋದು. ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ಕೆಂಪು ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕೆಲವರು ಇದನ್ನು ಬೆಳ್ಳುಳ್ಳಿ ಖಾರ ಅಂತಲೂ ಕರೀತಾರೆ. ಕೇವಲ ಒಂದು 3 ಪದಾರ್ಥಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ನೀವು 3 ತಿಂಗಳವರೆಗೂ ಹೊರಗಡೆನೇ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು. ಖಾರ ಇಷ್ಟ ಆಗೋರಿಗೆ ಇದು ಇಷ್ಟ ಆಗ್ಬೋದ್ರಿ. ಇದನ್ನು ಹಂಗಿತ್ತಂದ್ರೆ ಫಸ್ಟ್ ಇದನ್ನ ಮೆಣಸಿನ್ಕಾಯ್ದ ಎಲ್ಲ ತುಂಬನ್ನು ತೆಗೆದ್ಬಿಟ್ಟು ತೊಗೊಳ್ತೀನಿ ನೋಡ್ರಿ. ನಾನು ನೋಡಿ ಈ ರೀತಿ ತುಂಬನ್ನು ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇವನ್ನ ಸ್ವಲ್ಪ ಕಟ್ ಮಾಡಿಬಿಟ್ಟು ತೊಗೋತೀನಿ ರೀ. ನೋಡಿ ಕಡಾಯಿ ಇಟ್ಟಿದ್ದೀನಿ ಕಾಯ್ಲಕ್ಕೆ. ಈ ಮೆಣಸಿನ್ಕಾಯಿನ 1 2 3 ಕೈಲೇ ಮುರಿದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಈಗ ಎಣ್ಣೆನ ಹಾಕಿಬಿಟ್ಟು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಹುರಿತಾ ಇದ್ದೀನಿ. ನೋಡಿರಿ ಆ ಮೆಣಸಿನ್ಕಾಯಿ ಮೇಲೆ ಸ್ಪಾಟ್ಸ್ ಬರಬೇಕು, ಆ ರೀತಿ ಹೈ ಫ್ಲೇಮ್ದಲ್ಲಿ ಇಟ್ಟನೆ ಹುರ್ಕೋತೀನಿ. ನೋಡಿರಿ ಒಂದು ಅರ್ಧ ಹುರಿದ ಮೇಲೆ ನೋಡಿ ಈಗ ಒಂದು ಸ್ವಲ್ಪ ಸ್ಪಾಟ್ಸ್ ಬಂದಾವ್ರಿ. ಅದು ಹುರಿದ ಮೇಲೆ ನಾನಿಲ್ಲಿ 2 ಗಡ್ಡೆಯಾಗಷ್ಟ ಜವಾರಿ ಬೆಳ್ಳುಳ್ಳಿಯನ್ನು ಸಿಪ್ಪೆ ಧರಿಸ್ಲೇನೆ ಹಾಕ್ತಾ ಇದ್ದೀನಿ. ಈ ಬೆಳ್ಳುಳ್ಳಿ ಇಲ್ಲಾಂದ್ರೆ ನಿಮ್ಮ ಕಡೆ ಯಾವ ರೀತಿ ಬೆಳ್ಳುಳ್ಳಿ ಇದಾವಲ್ಲ ಅದನ್ನ ಹಾಕ್ರಿ. ಫ್ರೆಶ್ ಆಗಿರೋ ಕರ್ಮೇವು ಸೊಪ್ಪನ್ನು ಹಾಕ್ರಿ. ಕರ್ಮೇವು ಸೊಪ್ಪದಿನ ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಬೆಳ್ಳುಳ್ಳಿ ಮತ್ತು ಕರ್ಮೇವು ಸೊಪ್ಪು ಹಾಕಿದ ಮೇಲೂ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಚೆನ್ನಾಗಿ ಹುರಿದ್ಬಿಟ್ಟು ತೊಗೋತೀನಿ ರೀ. ಆ ಬೆಳ್ಳುಳ್ಳಿ ಕರ್ಮೇವು ಸೊಪ್ಪನ್ನು ಚೆನ್ನಾಗಿ ಹುರಿಬೇಕು ನೋಡಿರಿ. ಈ ರೀತಿ ನೋಡಿರಿ ಮೆಣಸಿನ್ಕಾಯಿ ಮೇಲೇನೂ ಸ್ಪಾಟ್ಸ್ ಬಂದವ, ಬೆಳ್ಳುಳ್ಳಿ ಮತ್ತು ಕರ್ಮೇವು ಸೊಪ್ಪನ್ನು ಹುರಿದು ಎಲ್ಲ ಮೆಣಸಿನ್ಕಾಯಿ ಹುರಿದ ಮೇಲೆ ಹಾಕಿರಿ ಅಂದ್ರೆ ನೀವು ಮತ್ತೇನಾಗ್ತದೆ ಮೆಣಸಿನ್ಕಾಯಿ ಜಾಸ್ತಿ ಹುರಿದು ಸೀದು ಹೋಗ್ಬಿಡ್ತಾವ್ರಿ. ಈ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಒಂದು ಚೂರೇ ಆರ್ಲಿರಿ ಇದು. ಈಗ ಆರಿದ್ಮೇಲೆ ನಾನು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೋಡಿ ಇದು 3 ಪದಾರ್ಥ ರೀ, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಆ ಮೆಣಸಿನ್ಕಾಯಿ. ಇನ್ನು ಈ ಖಾರದ ತಕ್ಕಂಗೆ ಉಪ್ಪನ್ನಿಷ್ಟ ಹಾಕೋಬೇಕು ನೋಡ್ರಿ, ಅಷ್ಟೇ. ನಮ್ಮ ಉತ್ತರ ಕರ್ನಾಟಕದಾಗ ಈ ಹಣ್ಣು ಮೆಣಸಿನ್ಕಾಯಿ ಬಂದು ಅಂದ್ರೆ ಈ ಚಟ್ನಿ ಯಾವಾಗಲೂ ಮಾಡ್ಕೋತೀವ್ರಿ ನಾವು. ನೋಡಿ ಖಾರದ ತಕ್ಕಂಗೆ ನೋಡಿಬಿಟ್ಟು ಉಪ್ಪನ್ನು ಹಾಕೋರಿ ನೀವು. ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ತರಿಯಾಗಿನೇ ಗ್ರೈಂಡ್ ಮಾಡ್ಕೋಬೇಕು ನೋಡ್ರಿ. ತರಿಯಾಗಿನೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಟೇಸ್ಟಿಯಾಗಿರುವಂಥ ಬೆಳ್ಳುಳ್ಳಿ ಖಾರನೂ ಅಂತೀವಿ, ಕೆಂಪು ಚಟ್ನಿನೂ ಅಂತೀವಿ. ರೆಡಿ ಆಗ್ಯದ ನೋಡ್ರಿ. ಮತ್ತು ಇದನ್ನು ನಮ್ಮ ಉತ್ತರ ಕರ್ನಾಟಕದ ಜನ ಯಾವ ರೀತಿ ನಾವು ತಿಂತೀವತ್ತು ಹೇಳಿನೂ ನಿಮಗೆ ನೋಡಿ ನಾನು ಸರ್ವ್ ಮಾಡಿನೂ ತೋರಿಸ್ತೀನಿ. ನೀವು ಯಾವುದೇ ಡಬ್ಬದಾಗ ಹೊರಗಡೆನೇ ಇಟ್ಕೋರಿ. ಒಂದು 3 ತಿಂಗಳವರೆಗೂ ಸ್ಟೋರ್ ಮಾಡಿ. ಇಲ್ಲ ಅಂದ್ರೆ ನಿಮ್ಮ ಕಡೆ ಈಗ ಚಟ್ನಿ ಕಲ್ಲು ಇದ್ರೆ ಚಟ್ನಿ ಕಲ್ಲಿನಲ್ಲಿ ಕೊಟ್ಟುಬಿಟ್ಟು ತೊಗೋರಿ. ಆದರೆ ಒಬ್ಬರ ಕಡೆ ಚಟ್ನಿ ಕಲ್ಲು ಇರ್ತದೆ, ಒಬ್ಬರ ಕಡೆ ಇರೋದಿಲ್ಲ. ಮತ್ತು ಇಷ್ಟು ಟೈಮು ಯಾರಿಗೆ ಇರೋದಿಲ್ಲ ಅಂತೇಳಿ ಮಿಕ್ಸಿ ಅಂತೂ ಎಲ್ಲರ ಕಡೆ ಇರ್ತದೆ ಅಂತೇಳಿ ನಾನು ಮಿಕ್ಸಿಗೆ ಹಾಕಿಬಿಟ್ಟು ತೋರಿಸಿದ್ದೀನಿ ನೋಡಿರಿ. ಇವತ್ತು ನಾನು ಅವರಿಕಾಯಿ ಪಲ್ಯವನ್ನು ಮಾಡ್ಕೊಂಡಿದ್ದೆ ರೀ. ನೋಡಿ ನಾನು ವಿಡಿಯೋ ಮಾಡಿದ್ದೀನಿ, ಇಷ್ಟೊತ್ತನಾಗ್ಯದ. ಇದನ್ನು ಹಾಗೆ ಚಟ್ನಿ ಮಾಡ್ಕೊಂಡ್ರೆ ನೀವು ಒಂದು 2 ನಿಮಿಷದಲ್ಲೇ ರೆಡಿ ಮಾಡ್ಕೋಬೋದು. ನೋಡಿ ಚಟ್ನಿಯನ್ನು ಹಾಕ್ಕೊಂಡಿದ್ದೀನಿ, ಚಪಾತಿಯನ್ನು ತೊಗೊಂಡಿದ್ದೀನಿ. ನೀವು ಇದು ಬಿಸಿ ರೊಟ್ಟಿ, ಬಿಸಿ ಚಪಾತಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಈ ಚಟ್ನಿ ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿ ಈ ಸಾಫ್ಟ್ ಚಪಾತಿ ರೆಸಿಪಿ ಬೇಕಂದ್ರೆ ಹೇಳ್ರಿ, ಕಮೆಂಟ್ ಮಾಡಿರಿ, ನಾನು ಮಾಡಿಬಿಟ್ಟು ತೋರಿಸ್ತೀನಿ. ಈ ಪಲ್ಯ ಚಟ್ನಿ ಹಚ್ಕೊಂಡು ತಿನ್ಬೋದು, ಆ ರೀತಿನೂ ನಡೀತದೆ. ನೀವು ಇದಕ್ಕೆ ಬಿಸಿ ಚಪಾತಿ ಇತ್ತಂದ್ರೆ ಎಣ್ಣೆ ತುಪ್ಪನ ಹಾಕ್ಕೊಂತಿರ್ಬೋದು. ಇಲ್ಲ ಸ್ವಲ್ಪ ಚಪಾತಿ ಆರ್ಯಾವ ಅಥವಾ ರೊಟ್ಟಿನೂ ತಂಗಳಾಗ್ಯಾವ ಅಂದ್ರೆ ನೀವೇನು ಮಾಡ್ಬೋದು, ಈ ಚಟ್ನಿ ಒಳಗೆ ಮೊಸರು ಹಾಕ್ಕೊಂಡ್ಬಿಟ್ಟು ತಿನ್ಬೋದು. ಆದರೆ ನಾವಂತೂ ಬಿಸಿ ಚಪಾತಿ ಬಿಸಿ ರೊಟ್ಟಿ ಮಾಡತ್ತಿದ್ರೆ ಈ ರೀತಿ ರೊಟ್ಟಿಯನ್ನು ಅಥವಾ ಚಪಾತಿಯನ್ನು ಕೈಲಲ್ಲೇ ತೊಗೊಂಡ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತೀವಿ ರೀ. ತುಂಬಾ ಟೇಸ್ಟಿಯಾಗಿರ್ತದೆ. ಈ ರೀತಿನೂ ಒಂದ್ಸಲ ಖಂಡಿತನೂ ತಿಂದು ನೋಡ್ರಿ. ನೋಡಿ ಈ ರೀತಿ ಬಿಸಿನೇ ಚಪಾತಿ ಬಿಸಿ ರೊಟ್ಟಿ ಇತ್ತಂದ್ರೆ ಈ ರೀತಿ ಎಣ್ಣೆ ಹಾಕ್ಕೊಂಡು ಈ ಚಟ್ನಿ ಜೊತೆನೇ ತಿಂತೀವಿ. ಇಲ್ಲ ಚಪಾತಿ ರೊಟ್ಟಿ ಯಾರ್ಯಾವಂದ್ರೆ ನೀವೇನು ಮಾಡ್ಬೋದು, ಎಣ್ಣೆನೂ ಹಾಕ್ಕೋಬೋದು. ಅಥವಾ ನಿಮಗೆ ಮೊಸರು ಇಷ್ಟ ಅಂದ್ರೆ ನೀವು ಮೊಸರು ಜೊತೆನೂ ತಿನ್ಬೋದು, ಅದನ್ನೂ ಚೆನ್ನಾಗಿರ್ತದೆ. ಈ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಮತ್ತು ನಿಮಗೆ ಯಾವುದಾದ್ರೂ ಉತ್ತರ ಕರ್ನಾಟಕ ರೆಸಿಪಿಗಳು ಬೇಕಂದ್ರೂ ನೀವು ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.